ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುಧೋಳದ ಶಿವಾಜಿನಗರದಲ್ಲಿ ಹೊಸದಾಗಿ ಶಿವಾಜಿ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನಾ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಕೊಲ್ಲಾಪುರ ಜಿಲ್ಲೆಯ ಕನ್ನೇರಿ ಮಠದ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿದ್ರು ಮತ್ತು ದಿವ್ಯ ಉಪಸ್ಥಿತಿ ಪೂಜ್ಯ ಶ್ರೀ ಶಂಕರರೂಢ ಮಹಾಸ್ವಾಮಿಗಳು, ಶ್ರೀ ರಾಮರೂಢ ಮಠ ಶಿರೋಳ ಇವರು ವಹಿಸಿದ್ರು. ವಕ್ತಾರಾಗಿ ಶ್ರೀ ಪುನೀತ್ ಕೆರೆಹಳ್ಳಿ ಇವರು ಆಗಮಿಸಿದ್ರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಕನ್ನೇರಿ ಮಠದ ಶ್ರೀಗಳು ಶಿವಾಜಿಯವರು ಮಾಡಿರುವಂತಹ ಸಾಧನೆಗಳನ್ನ ಸವಿಸ್ತಾರವಾಗಿ ವಿವರಿಸಿ ತಿಳಿಸುವುದರೊಂದಿಗೆ ಶಿವಾಜಿಯ ತಾಯಿಯವರು ಶಿವಾಜಿಗೆ ನೀಡಿದ ಸಂಸ್ಕಾರಗಳು ಅನುಕರಣೀಯವಾಗಿರುವಂತದ್ದು ಅಲ್ಲದೆ ತನ್ನ 16ನೇ ವಯಸ್ಸಿನಲ್ಲಿಯೇ ಯುವಕರನ್ನ ಒಗ್ಗೂಡಿಸಿ ಒಂದು ಬಲಿಷ್ಠ ಸೈನ್ಯವನ್ನ ಕಟ್ಟಿದ್ರು ಅಲ್ಲದೆ ಛತ್ರಪತಿ ಶಿವಾಜಿ ಇರುವುದರಿಂದಲೇ ಹಿಂದೂ ಸ್ವರಾಜ್ಯ ಸ್ಥಾಪನೆ ಆಗುವುದಕ್ಕೆ ಕಾರಣವಾಗಿದೆ. ಮಹಾವೀರರಾಗಿರುವಂತಹ ತಾನಾಜಿ ಮತ್ತು ಸಂಭಾಜಿ ಎಂತಹ ಯೋಧರು ಶಿವಾಜಿಯ ಸಾಧನೆಯಲ್ಲಿ ತಮ್ಮ ಧೈರ್ಯ ಶೌರ್ಯದಿಂದ ಅನೇಕ ಕೋಟೆಯನ್ನ ವಶಪಡಿಸಿಕೊಳ್ಳಲು ಹಾಗೂ ಯುದ್ಧದಲ್ಲಿ ಜಯಶಾಲಿ ಆಗುವುದಕ್ಕೆ ಹೇಗೆ ಕಾರಣರಾದರು ಎಂಬ ಘಟನೆಗಳನ್ನ ಸಹ ವಿಸ್ತಾರವಾಗಿ ತಿಳಿಸಿ ಛತ್ರಪತಿ ಶಿವಾಜಿಯಲ್ಲಿ ಇರುವಂತಹ ಚಾಣಾಕ್ಷ ಯುದ್ಧ ನೀತಿ, ತಮ್ಮ ಸೈನಿಕರ ಬಗ್ಗೆ ಇರುವ ಕಾಳಜಿ ಮತ್ತು ಕರ್ನಾಟಕದೊಂದಿಗೆ ಶಿವಾಜಿಯವರು ಹೊಂದಿರುವಂತಹ ಉತ್ತಮ ಬಾಂಧವ್ಯವನ್ನ ಸ್ಮರಿಸಿದ ಸ್ವಾಮೀಜಿಯವರು ಶಿವಾಜಿನಗರದ ಯುವಕರಿಗೆ ಶುಭ ಹಾರೈಸಿದ್ರು. ನಂತರ ಭಾರಿ ಜನಸ್ತೋಮವನ್ನ ಉದ್ದೇಶಿಸಿ ಮಾತನಾಡಿದ ಪುನೀತ್ ಕೆರೆಹಳ್ಳಿ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಯ ಕುರಿತು ಹರಿಹಾಯ್ದಿದ್ದಾರೆ. ನಿಮಗೆ ಹಿಂದೂ ದೇವಾಲಯದಿಂದ ಬರುವ ದೇಣಿಗೆ ಬೇಕು, ದವಸ ಧಾನ್ಯಗಳು ಬೇಕು, ಆದ್ರೆ ಅದು ಹಿಂದೂಗಳಿಗಾಗಿ ಬಳಕೆ ಆಗ್ತಾ ಇದೆಯೇ? ಇಲ್ಲ, ಅದು ಒಂದು ಧರ್ಮ ಮತ್ತು ಜಾತಿಯ ಓಲೈಕೆಗಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಹಿಂದೂಗಳು ಪವಿತ್ರ ಎಂದು ಪೂಜಿಸುವ ಗೋಮಾತೆಯನ್ನ ಹತ್ಯೆ ಮಾಡಲಾಗ್ತಾ ಇದೆ. ಅದರ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲದ ಸರ್ಕಾರ ಅದರ ಬಗ್ಗೆ ಮಾತನಾಡುವವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಾ ಕೇಸುಗಳನ್ನ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಇಲಾಖೆಯನ್ನ ತನಗೆ ಹೇಗ್ ಬೇಕೋ ಹಾಗೆ ಬಳಸಿಕೊಳ್ತಾ ಇದೆ. ಹಿಂದೂ ಹಬ್ಬಗಳು ಬಂದಾಗ ಮಾತ್ರ ನಿಮಗೆ ನಿಯಮಗಳು ಕಾನೂನುಗಳು ನೆನಪಾಗುತ್ತೆ. ಆ ನಿಯಮ ಮತ್ತು ಕಾನೂನು ಇನ್ನೊಬ್ಬರಿಗೆ ಇತರ ಧರ್ಮದವರಿಗೆ ಯಾಕಿಲ್ಲ ಎಂದು ಹೇಳಿದಾಗ ಜನರಿಂದ ಘೋಷಣೆಗಳು ಮುಳುಗಿದ್ವು ಮತ್ತು ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ಮಾಡಿ ಸೋತ್ರು. ಅವರು ಮೊದಲು ದಾಳಿ ಮಾಡಿದಾಗಲೇ ಶಿಕ್ಷೆ ಮಾಡಿದ್ರೆ ಇಂದು ಭಾರತದ ಸ್ಥಿತಿಯೇ ಬೇರೆಯಾಗಿರ್ತಾ ಇತ್ತು. ನಮ್ಮ ಸಹನೆ, ಉದಾರತೆ, ಮನೋಭಾವನೆ ಇದಕ್ಕೆಲ್ಲ ಕಾರಣ ಎಂದಿದ್ದಾರೆ. ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ತಮ್ಗೆ ಗೊತ್ತಿರುವ ಹಾಗೆ ಕಾಶ್ಮೀರದಲ್ಲಿ ಒಬ್ಬ ರಾಜ ಆಗಿ ಹೋದ, ರಾಜ ಲಲಿತಾದಿತ್ಯ ಪೀಠ ಅಂತ. ಅವನು ನಮ್ಮ ದೇಶದ ಸೀಮೆಯನ್ನ ರಷ್ಯಾದವರೆಗೂ ಸಹಿತ ತಗೊಂಡು ಹೋಗಿದ್ದ. ಸಮುದ್ರಗುಪ್ತ ಅಂತಕ್ಕಂಥ ಒಬ್ಬ ರಾಜ ನಮ್ಮ ದೇಶದ ಸೀಮೆಯನ್ನ, ಚೀನದ ಅರ್ಧ ಭಾಗವನ್ನು ಭಾರತದಲ್ಲಿ ಸಮಾವಿಷ್ಟಗೊಳಿಸಿದ್ದ. ಪಂಜಾಬಿನ ರಾಜರಾದಂಥವರು ಅಫ್ಘಾನಿಸ್ತಾನ, ಇರಾನದವರೆಗೂ ಭಾರತದ ಸೀಮೆಯನ್ನ ವಿಸ್ತರಿಸಿದರು. ಅದರಲ್ಲಿ ದೊಡ್ಡ ಆಕ್ರಮಣ ಮೊಘಲರು, ಮಂಗೋಲಿಯನ್ಸ್ ಆಗಲಿ, ಅಫಘಾನರಾಗಲಿ, ಕಜಾಕಿಗಳಾಗಲಿ, ತುರ್ಕಿಯವರಾಗ್ಲಿ ಸಾಕಷ್ಟು ಜನ ಆಕ್ರಮಣ ಮಾಡ್ತಾ ಬಂದರು. ದೇಶವನ್ನ ಲೂಟಿ ಮಾಡುವುದರ ಜೊತೆಗೆ ಅತಿಯಾದಂತ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿ ಹಿಂದೂ ಸಂಸ್ಕೃತಿಯನ್ನ ಪೂರ್ತಿಯಾಗಿ ಧ್ವಂಸಗೊಳಿಸಿ ತಮ್ಮ ಇಸ್ಲಾಮಿಕ್ ಸಂಸ್ಕೃತಿಯನ್ನ ಇಡೀ ದೇಶದ ತುಂಬ ಮಾಡಿ ಹೋಗಬೇಕು ಅಂತ ಪ್ರಯತ್ನ ಪಟ್ಟವರು ಸಾಕಷ್ಟು ಜನ ಇದ್ದಾರೆ. ಆ ಕಾಲದಲ್ಲಿ ತುರ್ಕಿಯಲ್ಲಿ ಮುಸ್ಲಿಮರ ಸರ್ವೋಚ್ಚ ಧರ್ಮಗುರು ಇದ್ದ, ಅವನಿಗೆ ಖಲೀಫಾ ಅಂತ ಕರೀತಿದ್ರು. ಆ ಮನುಷ್ಯನ ಮಾರ್ಗದರ್ಶನದ ಕೆಳಗೆ ಮುಳುಗಿಸ್ಬೇಕು, ಯಾವ ಪಟಾಕಿ ಹೊಡಿಬೇಕು, ಯಾವ ರಾಸಾಯನಿಕ ಬಳಸಬೇಕು ಅಂತ ಹೇಳೋದಕ್ಕೆ ಗಣೇಶ ಹಬ್ಬ ಬಂದ್ರೆ ನೆನಪಾಗುತ್ತೆ ನಿಮಗೆ. ದೀಪಾವಳಿ ಬಂದ ತಕ್ಷಣ ನೆನಪಾಗುತ್ತೆ ಅವರಿಗೆ ಯಾವ ಶಬ್ದದ ಪಟಾಕಿ ಹೊಡಿಬೇಕು ಅಂತ. ಹೋಳಿ ಹಬ್ಬ ಬಂದಾಗ ನೆನಪಾಗುತ್ತೆ ಇಲ್ಲಿಯ ಡಿಸಿಗಳಿಗೆ ಯಾವ ಬಣ್ಣವನ್ನು ಬಳಸಬೇಕು ಅಂತ ಹೇಳಲಿಕ್ಕೆ. ಪರಿಸರ ಸ್ನೇಹಿಗಳು ಆಚೆಗೆ ಬರ್ತಾರೆ.
ಮೊನ್ನೆ ನನಗೆ ಗೊತ್ತಿರೋ ಇದೇ ಸಂದರ್ಭದಲ್ಲಿ ಶಿವಾಜಿಯ ಮೂರ್ತಿಯನ್ನ ತಯಾರಿಸಲು ಧನ ಸಹಾಯ ಮಾಡಿದ ಶ್ರೀ ಅಶೋಕ ಚಂಡನ ಶಿವ ಮತ್ತು ಸಹಾಯ ಸಹಕಾರ ನೀಡಿದ ಮಹನೀಯರಿಗೆ ಯುವ ಬಳಗದಿಂದ ಸತ್ಕರಿಸಲಾಗಿದೆ ಮತ್ತು ಶ್ರೀ ಶ್ಯಾಮ್ ನಿಂಬಾಳ್ಕರ್ ತಮ್ಮ ಕಾರ್ಯಕ್ರಮದ ಪೂರ್ವ ತಯಾರಿಯ ಕುರಿತು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದ ನಂತರ ಬಂದ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರೊಂದಿಗೆ ಶ್ರೀ ಸುನಿಲ್ ನಿಂಬಾಳ್ಕರ್, ಪರಶು ಸಕ್ರೇನವರ್, ಸಾಗರ್ ಸಿಂಗ್ ಕೋಟಿಮನಿ, ಅಮೃತ್ ಚಂದನ್ ಶಿವ್, ಸುರೇಶ್ ಶಿಂದೆ, ಪ್ರಶಾಂತ ಪವಾರ್, ಆನಂದ ತೋಟದಾರ್ ಮುಂತಾದವರು ಉಪಸ್ಥಿತರಿದ್ದರು. ಶಾಂತೇಶ್ ಮಠಪತಿ, ಟಿವಿ 20 ಕನ್ನಡ, ಮುಧೋಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.